साकारमल्ली हिंदिन डेटु 5/4/25। मीठे बच्चे, तुम्हें अभी नाम रोग की बीमारी से बचना है। ತಂದೆ ತಿಳಿಸಿದರೆ ಮಧುರಾದ ಮಕ್ಕಳೇ, ಈಗ ತಾವು ನಾಮರೂಪದ ಅನಾರೋಗ್ಯದಿಂದ ಬಚಾವಾಗಬೇಕು। उल्टा खाता नहीं बनाना है, एक बाबा की याद में रहे। ಉಲ್ಟಾ ಖಾತೆಯನ್ನು ಮಾಡಿಕೋಬಾರದು, ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕಾಗಿದೆ। प्रश्न, भाग्यवान बच्चे किस मुख्य पुरुषार्थ से अपना भाग्य बना ले? ಭಾಗ್ಯವಂತ ಮಕ್ಕಳು ಯಾವ ಒಂದು ಮುಖ್ಯ ಪುರುಷಾರ್ಥದಿಂದ ತಮ್ಮ ಭಾಗ್ಯವನ್ನ ಮಾಡಿಕೊಂಡ್ಬಿಡ್ತಾರೆ? ಉತ್ತರ ಇದೆ, भाग्यवान बच्चे सबको सुख देने का पुरुषार्थ करते, मनसा वाचा कर्मणा कोई को दुख नहीं देते। ಭಾಗ್ಯವಂತ ಮಕ್ಕಳು ಎಲ್ಲರಿಗೂ ಸುಖವನ್ನ ನೀಡುವ ಪುರುಷಾರ್ಥವನ್ನ ಮಾಡ್ತಾರೆ, ಮನಸ ವಾಚ ಕರ್ಮಣ ಯಾರಿಗೂ ದುಃಖವನ್ನ ನೀಡಲ್ಲ। शीतल होकर चलते तो भाग्य बन जाता है, ಶೀತಲವಾಗಿ ನಡೀತಾರೆ ಅದಕ್ಕೆ ಭಾಗ್ಯ ತಯಾರಾಗತ್ತೆ। तुम्हारी ये स्टूडेंट लाइफ है, तुम्हें अब घाटे नहीं खाने हैं, अपार खुशी में रहे। ಈಗ ತಮ್ಮದು ಸ್ಟೂಡೆಂಟ್ ಲೈಫ್ ಆಗಿದೆ, ತಾವು ಇಲ್ಲಿ ಲಾಸ್ ಮಾಡ್ಕೋಬಾರ್ದಾಗಿದೆ, ಅಪಾರ ಖುಷಿಯಲ್ಲಿ ಇರಬೇಕು। ಹಾಡಾಗಿದೆ, ತುಮೇ ಹೋ ಮಾತ್ ಪಿತಾ ತುಮೇ ಹೋ ಬಂಧು ಸಖ, ನೀವೇ ತಂದೆ ತಾಯಿ ನೀವೇ ಬಂಧು ಸಖ। सभी बच्चे मुरली सुनते हैं, यहाँ में मुरली जाती है, सब जानते कि जबकि महिमा गाई जाती वो कोई साकार नहीं निराकार की महिमा है। ಎಲ್ಲಾ ಮಕ್ಕಳು ಮುರಳಿಯನ್ನ ಕೇಳ್ತಿದ್ದೀರ, ಎಲ್ಲಿ ಮುರಳಿ ಹೋಗುತ್ತೆ ಎಲ್ಲರೂ ತಿಳ್ಕೊಂತಾರೆ ಈ ಒಂದು ಮಹಿಮೆಯ ಗಾಯನ ಯಾರೇ ಸಾಕಾರದ್ದಲ್ಲ, ನಿರಾಕಾರನ ಮಹಿಮೆಯಾಗಿದೆ। निराकार साकार द्वारा अभी सम्मुख मुरली सुना रहे, ऐसे भी कहेंगे अभी हम आत्मा उन्हें देख रहे। निराकार साकारನ ಸಮ್ಮುಖದಲ್ಲಿ ಮುರಳಿಯನ್ನ ತಿಳಿಸ್ತಾ ಇದೆ, ಈ ರೀತಿ ಅನ್ಬೋದು, ಈಗ ನಾವು ಆತ್ಮ ಅವರನ್ನ ನೋಡ್ತಾ ಇದ್ದೀವಿ। आत्मा बहुत सूक्ष्म है, इन आंखों से देखने में नहीं आती, भक्ति मार्ग में भी जानते हैं हम आत्मा सूक्ष्म है। ಆತ್ಮ ಬಹಳ ಸೂಕ್ಷ್ಮವಾಗಿದೆ, ಈ ನೇತ್ರಗಳಿಂದ ನೋಡಕ್ಕಾಗಲ್ಲ, ಭಕ್ತಿ ಮಾರ್ಗದಲ್ಲೂ ಅರ್ಥ ಆಗತ್ತೆ ನಾನು ಆತ್ಮ ಸೂಕ್ಷ್ಮ ಆಗಿದ್ದೀನಿ। परंतु पूरा रहस्य बुद्धि में नहीं है कि आत्मा क्या है, परमात्मा को याद करते परंतु वो क्या ये दुनिया नहीं जानती। ಆದರೆ ರಹಸ್ಯ ಬುದ್ಧಿಯಲ್ಲಿ ಇರೋದಿಲ್ಲ, ಆತ್ಮ ಅಂದರೆ ಏನು, ಪರಮಾತ್ಮನನ್ನ ನೆನಪು ಮಾಡ್ತೀವಿ, ಅವರು ಏನಾಗಿದ್ದಾರೆ ಈ ಪ್ರಪಂಚದಲ್ಲಿ ಯಾರಿಗೂ ಅರಿವಿಲ್ಲ। तुम भी नहीं जानते थे, अभी तुम बच्चों को ये निश्चय है कि ये कोई लौकिक टीचर व संबंधी भी नहीं। ನಿಮಗೂ ಅರಿವಿರಲಿಲ್ಲ, ಈಗ ಮಕ್ಕಳಿಗೆ ನಿಶ್ಚಯ ಆಗಿದೆ ಇಲ್ಲಿ ಲೌಕಿಕ ಟೀಚರ್ ಅಥವಾ ಸಂಬಂಧಿ ಇಲ್ಲ। जैसे सृष्टि में और मनुष्य वैसे ये दादा भी हैं, तुम जब महिमा गाते थे तो मेव माता श पिता तो समझते थे ऊपर में है। ಯಾವ ರೀತಿ ಸೃಷ್ಟಿಯಲ್ಲಿ ಮನುಷ್ಯರಿದ್ದಾರೆ ಅದೇ ರೀತಿ ಈ ದಾದನು ಇದ್ದಾರೆ, ನೀವು ಯಾವಾಗ ಮಹಿಮೆಯನ್ನ ಗಾಯನ ಮಾಡ್ತಿದ್ರಿ ಅಥವಾ ಮೇವ ಮಾತಾಶ ಪಿತಾ ಅಂತ ಅವಾಗ ಅನ್ಕೊಂತಿದ್ರಲ್ಲ ಮೇಲೆ ಇದ್ದಾರೆ ಅಂತ। अभी बाबा कहते मैंने इनमें प्रवेश किया, मैं वही इसमें हूँ, आगे तो बहुत प्रेम से महिमा गाते थे, डर भी रखते थे। ಈಗ ತಂದೆ ತಿಳಿಸ್ತಾರೆ ನಾನೇ ಈತನಲ್ಲಿ ಪ್ರವೇಶ ಮಾಡ್ತೀನಿ, ನಾನೇ ಅವರು ಈತನಲ್ಲಿ ಇದೆ। ಮೊದಲಂತೂ ಪ್ರೇಮದ ಮಹಿಮೆಯನ್ನ ಗಾಯನ ಮಾಡ್ತಿದ್ವಿ, ಭಯನೂ ಪಡ್ತಿದ್ವಿ। अभी तो वो यहाँ इस शरीर में आए हैं, जो निराकार था वो अब साकार में आ गए। ಈಗಂತೂ ಅವರು ಈ ದೇಹದಲ್ಲಿ ಬಂದಿದ್ದಾರೆ, ಯಾರು ನಿರಾಕಾರ ಆಗಿದ್ರು ಅವರೇ ಸಾಕಾರದಲ್ಲಿ ಬಂದಿದ್ದಾರೆ। वो बैठ बच्चों को सिखाते, दुनिया नहीं जानती कि ये क्या सिखाते। ಅವರೇ ಕುತ್ಕೊಂಡು ಮಕ್ಕಳಿಗೆ ಎಲ್ಲವನ್ನ ಕಲಿಸ್ಕೊಡ್ತಾರೆ, ಪ್ರಪಂಚದವರಿಗೆ ಗೊತ್ತಿಲ್ಲ ಏನ್ ಕಲಿಸ್ಕೊಡ್ತಾರೆ ಅಂತ।
वो तो गीता का भगवान श्री कृष्ण समझते, कहते हैं ये राजयोग सिखाते हैं. ಅವ್ರು ಅನ್ಕೊಂತಾರೆ ಗೀತೆಯ ಭಗವಂತ ಶ್ರೀಕೃಷ್ಣ ಅಂತ ಅಂದ್ಬಿಡ್ತಾರೆ. ಅವರೇ ಈ ರಾಜಯೋಗವನ್ನ ಕಲಿಸಿದ್ರು. अच्छा, बाकी बाप क्या करते, बल गाते थे तुम मात पिता, परंतु उनसे क्या और कब मिलता ये कुछ नहीं जानते. ಸರಿ, ಮತ್ತೆ ತಂದೆ ಏನ್ ಮಾಡಿದ್ರು? ಬಲೆ ಗಾಯನವನ್ನ ಮಾಡ್ತಿದ್ವಿ ತಾವೇ ತಂದೆ ತಾಯಿ ಅಂದಮೇಲೆ ಅವ್ರು ಏನು ಯಾವಾಗ ಸಿಗ್ತಾರೆ ಇದು ಯಾರಿಗೂ ಅರಿವಿರಲಿಲ್ಲ. गीता सुनते थे तो समझते थे श्री कृष्ण द्वारा राजयोग सीखा था, फिर वो कब आकर सिखाएंगे. ಗೀತೆಯನ್ನ ಕೇಳುವಾಗ ತಿಳ್ಕೊಂತಿದ್ವಿ ಅವರು ಬಂದು ಅಂದ್ರೆ ಶ್ರೀಕೃಷ್ಣನ ಮುಖಾಂತರ ರಾಜಯೋಗವನ್ನ ಕಲಿತ್ವಿ ಅಂತ. ಆದ್ರೆ ಯಾವಾಗ ಬಂದು ಕಲಿಸ್ಕೊಟ್ರು? वो भी ध्यान में आता होगा इस समय ये वही महाभारत लड़ाई है, तो जरूर श्री कृष्ण का समय होगा. ಅದು ಸಹ ಗಮನಕ್ಕೆ ಬರ್ತಿರ್ಬೋದು. ಇವಾಗ ಅದೇ ಸಮಯ, ಮಹಾಭಾರತದ ಯುದ್ಧ ಆಗಿದೆ, ಶ್ರೀಕೃಷ್ಣನ ಸಮಯ ಆಗಿದೆ. जरूर वही स्टेज अगर भी रिपीट होनी चाहिए, दिन प्रतिदिन समझते जाए. ಖಂಡಿತವಾಗಿ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗಲಿ, ದಿನ ಪ್ರತಿದಿನ ಅರ್ಥ ಮಾಡ್ಕೊಂತಾ ಹೋಗ್ತೀವಿ. जरूर गीता का भगवान होना चाहिए, बरोबर महाभारत लड़ाई भी देखने में आता. ಖಂಡಿತವಾಗಿ ಗೀತೆಯ ಭಗವಂತನೂ ಇರಬೇಕು. ಮಹಾಭಾರತ ಯುದ್ಧವನ್ನ ನೋಡ್ತಾ ಇದೀವಲ್ಲ. जरूर इस दुनिया का अंत होगा, दिखाते हैं पांडव पहाड़ पर गल गए. ಖಂಡಿತವಾಗಿ ಈ ಪ್ರಪಂಚದ ಅಂತ್ಯ ಆಗುತ್ತೆ. ತೋರಿಸ್ತಾರೆ ಪಾಂಡವರು ಬೆಟ್ಟದ ಮೇಲೆ ಕರಗೋದ್ರು ಅಂತ. तो उनके बुद्धि में ये आता होगा, बरोबर विनाश तो सामने खड़ा है, आ श्री कृष्ण है कहाँ. ಖಂಡಿತವಾಗಿ ಅವರ ಬುದ್ಧಿಯಲ್ಲೂ ಬರ್ತಿರಬಹುದು, ವಿನಾಶನ ಮುಂದೆ ನಿಂತಿದೆ, ಈಗ ಶ್ರೀಕೃಷ್ಣ ಎಲ್ಲಿದ್ದಾನೆ. ढूंढते रहते जब तक तुमने सुने कि गीता का भगवान कृष्ण नहीं शिव है, तुम्हारी बुद्धि में तो ये बात पक्की है. ಹುಡುಕ್ತಾ ಇರ್ತಾರೆ. ಎಲ್ಲಿಯವರೆಗೂ ಅವರು ಕೇಳೋದಿಲ್ಲ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಶಿವ ಅಂತ. ನಿಮ್ಮ ಬುದ್ಧಿಯಲ್ಲಿ ಈಗ ಈ ಮಾತುಗಳು ಪಕ್ಕಾ ಇದೆ ಅಲ್ಲ. ये तुम कभी भूल नहीं सकते, कोई को भी तुम समझा सकते हो गीता का भगवान श्री कृष्ण नहीं शिव. ಇದನ್ನ ನಾವು ಎಂದೂ ಮರೆಯಕ್ಕಾಗೋದಿಲ್ಲ. ಕೆಲವರಂತೂ ತಿಳಿಸ್ಕೊಡ್ತಾರೆ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಶಿವ ಅಂತ. दुनिया में तो कोई भी नहीं कहेगा सिवाय तुम बच्चों के, आप गीता का भगवान राजयोग सिखाते थे तो जरूर इसमें सिद्ध होता नरसी नारायण बना. ಪ್ರಪಂಚದಲ್ಲಿ ಯಾರು ಈ ರೀತಿ ಹೇಳೋದಿಲ್ಲ, ತಾವು ಮಕ್ಕಳು ಮಾತ್ರ ಅಂತೀರ. ಈಗ ಗೀತೆಯ ಭಗವಂತ ರಾಜಯೋಗ ಕಲಿಸ್ಕೊಡ್ತಿದ್ದಾರೆ ಅಂದ ಮೇಲೆ ಇದರಿಂದ ಸಿದ್ಧ ಆಗತ್ತೆ ನರನಿಂದ ನಾರಾಯಣ ಮಾಡಿದ್ರು ಅಂತ. तुम बच्चे जानते हो भगवान हमको पढ़ाते, बरोबर नरसे नारायण बना. ಈಗ ಮಕ್ಕಳು ಗೊತ್ತಾಗಿದೆ ಭಗವಂತ ನಮಗೆ ಓದಿಸ್ತಿದ್ದಾರೆ ಅಂದ ಮೇಲೆ ಖಂಡಿತವಾಗಿ ನರನಿಂದ ನಾರಾಯಣ ಮಾಡ್ತಾರೆ. इन लक्ष्मी नारायण का स्वर्ग में राज्य था, अभी तो वो स्वर्ग नहीं, तो नारायण भी नहीं, देवताएं भी नहीं है. ಈ ಲಕ್ಷ್ಮೀ ನಾರಾಯಣ ಸ್ವರ್ಗದ ರಾಜ್ಯ ಮಾಡ್ತಿದ್ರು. ಈಗ ಆ ಸ್ವರ್ಗನೂ ಇಲ್ಲ, ನಾರಾಯಣನೂ ಇಲ್ಲ, ದೇವತೆಗಳು ಇಲ್ಲ. चित्र है जिससे समझते ये बरोबर गए थे, अभी तुम समझते हो इनको कितने वर्ष हुआ हो. ಚಿತ್ರಗಳಿದೆ, ಅದರಿಂದ ತಾವು ಅರ್ಥ ಮಾಡ್ಬೋದು. ಈಗ ನೀವು ಅರ್ಥ ಮಾಡ್ಕೊಂತೀರಾ ಎಷ್ಟು ವರ್ಷ ಆಗಿರ್ಬೋದು. तुमको पक्का मालूम है आज से 5000 वर्ष पहले इनों का राज्य था, अभी तो है अंत. ಈಗ ನಿಮ್ಗೆ ಪಕ್ಕಾ ಅರಿವಾಗಿದೆ, ಇವತ್ತಿನ ಹಿಂದೆ 5000 ವರ್ಷದ ಮೊದಲು ಇವರ ರಾಜ್ಯ ಇತ್ತು, ಈಗಂತೂ ಅಂತ್ಯ ಆಗಿದೆ ಅಲ್ಲ. लड़ाई में सामने खड़े हैं, जानते हो बाप हमको पढ़ा रहे हैं. ಯುದ್ಧನ ಮುಂದೆ ನಿಂತಿದೆ, ಗೊತ್ತಿದೆ, ಬಾಬಾ ನಮ್ಗೆ ಓದಿಸ್ತಿದ್ದಾರೆ. सभी सेंटर में पढ़ते भी है तो पढ़ाते भी है,
पढ़ाने की युक्ति बड़ी अच्छी है. ಎಲ್ಲ ಸೆಂಟರಲ್ಲಿ ಓದಿಸ್ತಾರೆ. ಓದಿಸುವಂತಹ ಯುಕ್ತಿ ಬಹಳ ಚೆನ್ನಾಗಿದೆ. चित्रों द्वारा समझाने अच्छे मिल सकेंगे. मुख्य बात गीता का भगवान शिव व श्री कृष्ण फर्क तो बहुत है. ಚಿತ್ರಗಳಿಂದ ಚೆನ್ನಾಗಿ ಅರ್ಥ ಸಿಗತ್ತೆ. ಮುಖ್ಯವಾದ ಮಾತು ಗೀತೆಯ ಭಗವಂತ ಶಿವನ ಅಥವಾ ಶ್ರೀಕೃಷ್ಣನ. ವ್ಯತ್ಯಾಸ ಅಂತೂ ಬಹಳಷ್ಟು ಇದೆ. सदगति दाता, स्वर्ग की स्थापना करने वाला अथवा आदि सनातन देवी देवता धर्म की फिर से स्थापना करने वाला शिव व श्री कृष्ण. ಸದ್ಗತಿಯ ದಾತ, ಸ್ವರ್ಗದ ಸ್ಥಾಪನೆಯನ್ನ ಮಾಡುವಂತವರು ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡುವಂತವರು ಶ್ರೀಕೃಷ್ಣನ ಅಥವಾ ಶಿವನ. मुख्य है 3 बातों का फैसला. इस पर ही बाबा जोर दे. ಮುಖ್ಯವಾಗಿ ಈ 3 ಮಾತಿನ ಬಗ್ಗೆ ನಿರ್ಣಯ ಆಗಿದೆ. ಇದರ ಬಗ್ಗೆ ತಂದೆ ಜೋರ್ ಕೊಡ್ತಾರೆ. बस ओपिनियन लिखाकर देते कि बहुत अच्छा, परंतु इससे कुछ भी फायदा नहीं है. तुम्हारी जो मुख्य बात है उस पर जोर दे. भले ಒಪಿನಿಯನ್ ಬರ್ಸ್ಕೊಂಡು ತೋರಿಸ್ತಾರೆ ಬಹಳ ಚೆನ್ನಾಗಿದೆ ಅಂತ, ಆದರೆ ಇದರಿಂದ ಏನೂ ಲಾಭ ಇಲ್ಲ. ತಮ್ಮದು ಮುಖ್ಯವಾದದ್ದು ಇದರ ಮೇಲೆ ಬಹಳಷ್ಟು ಜೋರನ್ನ ಕೊಡಬೇಕು. तुम्हारी जीत में इसमें तुम सिद्ध कर बताते हो भगवान एक होता है. ನಿಮ್ಮ ವಿಜಯನೂ ಇದರಲ್ಲಿ ಇದೆ. ತಾವು ಸಿದ್ಧ ಮಾಡಿ ತಿಳಿಸ್ತೀರಾ ಭಗವಂತ ಒಬ್ಬರೇ ಆಗಿರಬೇಕು. ऐसे नहीं गीता सुनाने वाले वे भगवान हो गए. भगवान ने इस राज्यों और ज्ञान द्वारा देवी देवता धर्म की स्थापना की. ಆ ರೀತಿನೂ ಅಲ್ಲ, ಗೀತೆಯನ್ನ ತುಡಿಸುವಂತವರು ಭಗವಂತ ಆಗ್ಬಿಡ್ತಾರೆ ಅಂತ. ಭಗವಂತ ಈ ರಾಜಯೋಗ ಮತ್ತು ಜ್ಞಾನದಿಂದ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. बाबा समझाते बच्चों पर माया का वार होता रहता. अब तक कर्मातीत अवस्था को कोई ने पाया ही नहीं है. ತಂದೆಗೂ ಅರಿವಾಗತ್ತೆ ಮಕ್ಕಳ ಮೇಲೆ ಮಾಯೆ ಯುದ್ಧ ಆಗುತ್ತೆ. ಇಲ್ಲಿವರೆಗೂ ಕರ್ಮಾತೀತ ಸ್ಥಿತಿಯನ್ನ ಯಾರೂ ಪಡೆದಿಲ್ಲ. पुरुषार्थ करते करते अंत में तुम एक बाबा की याद में सदैव रहेंगे. कोई मुरझाइश नहीं आई. ಪುರುಷಾರ್ಥವನ್ನ ಮಾಡ್ತಾ ಮಾಡ್ತಾ ಅಂತ್ಯದಲ್ಲಿ ಒಬ್ಬ ಬಾಬುವರ ನೆನಪಿನಲ್ಲಿ ತಾವು ಸದಾ ಹರ್ಷಿತವಾಗಿ ಇರ್ತೀರಿ. ಅಲ್ಲಿ ಬಾಡಿ ಹೋಗುವಂತಹ ಮಾತೇ ಬರೋದಿಲ್ಲ. अभी तो सिर पर पापों का बोझ बहुत है, ये याद से ही उतरेगा. ಈಗಂತೂ ತಲೆ ಮೇಲೆ ಪಾಪದ ಭಾರ ಬಹಳಷ್ಟು ಇದೆ, ಇದು ನೆನಪಿನಿಂದ ಇಳಿಯುತ್ತೆ. बाबा ने पुरुषार्थ की युक्तियां बताई, याद से ही पाप कटते हैं. ತಂದೆ ಪುರುಷಾರ್ಥದ ಯುಕ್ತಿಯನ್ನು ತಿಳಿಸಿದರು, ನೆನಪಿನಿಂದ ಪಾಪಗಳು ಕಟ್ಟಾಗತ್ತೆ. बहुत बुद्धू है जो याद में ना रहने कारण फिर नाम रूप आदि में फंस पड़ते हैं. ಬಹಳಷ್ಟು ಜನ ಬುದ್ಧುಗಳಾಗಿದ್ದಾರೆ, ನೆನಪು ಮಾಡದೇ ಇರುವ ಕಾರಣ ನಾಮ ರೂಪದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. अर्षित मुख हो किसको ज्ञान समझाए वो भी मुश्किल है. आज किसको समझाया, कल फिर गुटका आने से खुशी गुम हो जाती. ಹರ್ಷಿತ ಮುಖವಾಗಿದ್ದು ಯಾರಿಗಾದರೂ ಜ್ಞಾನ ತಿಳಿಸೋದು ಕಷ್ಟ ಆಗಿದೆ. ಇವತ್ತು ತಿಳಿಸಿದ್ರು ನಾಳೆ ಏನಾದರೂ ಪರಿಸ್ಥಿತಿ ಬಂದಾಗ ಖುಷಿನೇ ಮಾಯ ಆಗ್ಬಿಡತ್ತೆ. समझना चाहिए ये माया का वार होता, इसलिए पुरुषार्थ कर बाबा को याद करना. ಅರ್ಥ ಮಾಡ್ಕೋಬೇಕು, ಇದು ಮಾಯೆಯ ಯುದ್ಧ ಆಗಿದೆ. ಪುರುಷಾರ್ಥವನ್ನ ಮಾಡಿ ತಂದೆಯ ನೆನಪು ಮಾಡಬೇಕು. बाकी रोना पीटना या बेहाल नहीं होना समझना चाहिए. माया जूता मारती, इसलिए पुरुषार्थ कर बाबा को याद करना. ಮಿಕ್ಕಿದ್ದು ಹಳೋದು, ತಲೆ ಚೆಚ್ಕೊಳೋದು ಮತ್ತೆ ಈ ರೀತಿ ಯಾವುದೇ ವಿಷಯ ಇರಬಾರ್ದು. ತಿಳ್ಕೋಬೇಕು, ಮಾಯೆ ಚಪ್ಪಲಿಯಿಂದ ಹೊಡಿತಾ ಇದೆ, ಅದಕ್ಕೆ ಪುರುಷಾರ್ಥ ಮಾಡಿ ತಂದೆಯನ್ನ ನೆನಪು ಮಾಡಬೇಕು.
बाबा की याद से बहुत खुशी रहेंगी, मुख से जट वाणी निकलेंगी. ಬಾಬುವರ ನೆನಪಿನಿಂದ ಬಹಳಷ್ಟು ಖುಷಿ ಇರುತ್ತೆ, ಬಾಯಿಂದ ತಕ್ಷಣ ವಾಣಿನೂ ಬರುತ್ತೆ. पतित पावन बाबा कहते मुझे याद करो, मनुष्य तो एक भी नहीं जिसको रचयिता बाबा का परिचय. ಪತಿತ ಪಾವನ ತಂದೆ ತಿಳಿಸ್ತಾರೆ, ನನ್ನ ನೆನಪು ಮಾಡಿ. ಒಬ್ಬ ಮಾನವನು ಆ ರೀತಿ ಇಲ್ಲ, ರಚಯಿತ ತಂದೆಯ ಪರಿಚಯವನ್ನ ತಿಳ್ಕೊಳ್ಳುವ ರೀತಿ. मनुष्य होकर और बाबा को ना जाने तो जानवर से भी बदतर हो गया ना. ಮನುಷ್ಯನಾಗಿದ್ದು ತಂದೆಯನ್ನ ತಿಳ್ಕೊಂಡಿಲ್ಲ ಅಂದ್ರೆ ಪಶುಗಿಂತ ಹೀನ ಆಗ್ಬಿಟ್ರಲ್ಲ. गीता में कृष्ण का नाम डाल दिया तो बाबा को याद कैसे करे, ये बड़ी भूल है जो तुमको समझा. ಗೀತೆಯಲ್ಲಿ ಕೃಷ್ಣನ ಹೆಸರನ್ನ ಕೊಟ್ಬಿಟ್ಟಿದ್ದಾರೆ, ಮತ್ತೆ ತಂದೆಯನ್ನ ಯಾವ ರೀತಿ ನೆನಪು ಮಾಡೋದು? ಇದು ಬಹಳ ದೊಡ್ಡ ತಪ್ಪು, ನಿಮಗೆ ತಿಳಿಸ್ತಾರೆ. गीता का भगवान शिव बाबा है, वही वर्षा देते, मुक्ति जीवन मुक्ति दाता वो है, और धर्म वालों की बुद्धि में बैठता है. ಗೀತೆಯ ಭಗವಂತ ಶಿವ ಬಾಬಾ ಆಗಿದ್ದಾರೆ, ಅವರೇ ಆಸ್ತಿಯನ್ನ ಕೊಡ್ತಾರೆ. ಮುಕ್ತಿ ಜೀವನ್ ಮುಕ್ತಿದಾತ ಅವರೇ, ಬೇರೆ ಧರ್ಮದವರಿಗೆ ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ. वो तो हिसाब किताब चुप्त कर वापस चले जाएंगे, पिछाड़ी में थोड़ा परिवार ಪರಿಚಯ ಮಿಲಾ ಫಿರ್ ಬಿ ಜಾಯಂಗೆ ಅಪನೇ ಧರ್ಮ ಮೇ. ಅವರು ತಮ್ಮ ತಮ್ಮ ಲೆಕ್ಕಾಚಾರವನ್ನ ಮುಗಿಸಿಕೊಂಡು ವಾಪಸ್ ಹೋಗ್ತಾರೆ. ಅಂತ್ಯದಲ್ಲಿ ಸ್ವಲ್ಪ ಪರಿಚಯ ಸಿಗತ್ತೆ, ಆದರೂ ಅವರು ತಮ್ಮ ಧರ್ಮದಲ್ಲೇ ತಲುಪ್ತಾರೆ. ತುಮಕೋ ಬಾಬಾ ಸಮझाते तुम देवता थे, अभी फिर बाबा को याद करने से तुम देवता बन जाएंगे. ತಮಗೆ ತಂದೆ ತಿಳಿಸ್ತಾರೆ, ನೀವು ದೇವತೆ ಆಗಿದ್ರಿ, ಈಗ ಮತ್ತೆ ತಂದೆಯನ್ನ ನೆನಪು ಮಾಡೋದ್ರಿಂದ ತಾವು ದೇವತೆ ಆಗ್ತೀರಾ. विकर विनाश हो जाएंगे, फिर भी उल्टा सुल्टा धंधा कर लेते, बाबा को लिखते आज हमारी अवस्था मुरझा हुई थी, बाबा को याद नहीं किया. ವಿಕರ್ಮಗಳು ವಿನಾಶ ಆಗತ್ತೆ, ಆದರೂ ಉಲ್ಟಾ ಸುಲ್ಟಾ ವ್ಯಾಪಾರವನ್ನ ಮಾಡ್ಬಿಡ್ತಾರೆ. ತಂದೆಗೆ ಬರೀತಾರೆ, ಇವತ್ತು ನಮ್ಮ ಸ್ಥಿತಿ ಬಾಡೋಗಿತ್ತು ಅಂತ. ತಂದೆಯನ್ನ ನೆನಪೇ ಮಾಡಲ್ಲ. ಯಾದ್ नहीं करेंगे तो जरूर मुरझाएंगे, ये है ही मुर्दे की दुनिया. ನೆನಪು ಮಾಡಿಲ್ಲ ಅಂದ್ರೆ ಬಾಡೋಗ್ತೀವಿ, ಇದು ಮೃತ್ಯುವಿನ ಪ್ರಪಂಚ ಆಗಿದೆ. सभी मरे पड़े हैं, तुम बाबा के बने हो तो बाबा का फरमान है, मुझे याद करो तो विकर विनाश हो जाए. ಎಲ್ಲರೂ ಸತ್ತು ಬಿದ್ದಿದ್ದಾರೆ, ನೀವು ತಂದೆಯ ಮಗು ಆಗಿದ್ದೀರಾ, ತಂದೆಯ ಆಜ್ಞೆ ಆಗಿದೆ, ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶ ಆಗುತ್ತೆ. ये शरीर तो पुराना तमो प्रधान है, पिछाड़ी तक कुछ ना कुछ होता ही रहेगा. ಈ ದೇಹ ಅಂತೂ ಹಳೆಯದು, ತಮೋ ಪ್ರಧಾನ ಆಗಿದೆ, ಅಂತ್ಯದವರೆಗೂ ಏನೋ ಒಂದು ಆಗ್ತಾನೇ ಇರುತ್ತೆ. जब तक बाबा की याद में रह कर्मातीत अवस्था को पाए तब तक माया हिलाती रहेंगी, किसको भी छोड़ेंगी. ಎಲ್ಲಿಯವರೆಗೂ ತಂದೆಯ ನೆನಪಿನಲ್ಲಿ ಇದ್ದು ಕರ್ಮಾತೀತ ಸ್ಥಿತಿಯನ್ನು ಪಡೆಯಲ್ಲ, ಅಲ್ಲಿಯವರೆಗೂ ಮಾಯೆ ಹಲ್ಲಾಡಿಸ್ತಾ ಇರುತ್ತೆ, ಯಾರನ್ನೂ ಬಿಡುವುದಿಲ್ಲ. जांच करते रहना चाहिए कि माया कैसे धक्का खिलाती है, भगवान हमको बढ़ाते, ये भूलना क्यों चाहिए. ಚೆಕ್ ಮಾಡ್ಕೋಬೇಕಾಗಿದೆ, ಮಾಯೆ ಯಾವ ರೀತಿ ಅಲಿಯುವ ರೀತಿ ಮಾಡುತ್ತೆ. ಭಗವಂತ ನಮಗೆ ಓದಿಸ್ತಿದ್ದಾರೆ, ಅಂದ್ರೆ ಯಾಕೆ ಮರಿಬೇಕು. आत्मा कहते हमारा प्राणों से प्यार ये बाबा है, ऐसे बाबा को फिर तुम भूलते क्यों हो. ಆತ್ಮ ಅನ್ನತ್ತೆ ನಮ್ಮ ಪ್ರಾಣಕ್ಕಿಂತಲೂ ಪ್ರಿಯವಾದವರು ತಂದೆ ಅಂತ. ಅಂದಮೇಲೆ ಅಂತ ತಂದೆಯನ್ನ ಯಾಕೆ ಮರಿತೀರಾ. बाप धन देते दान करने के लिए, प्रदर्शनी मेले में तुम बहुतों को दान कर सकते. ತಂದೆ ಧನವನ್ನ ನೀಡ್ತಾರೆ ದಾನ ಮಾಡಕ್ಕೋಸ್ಕರ. ಪ್ರದರ್ಶನಿ ಮೇಳದಲ್ಲಿ ತಾವು ಬಹಳಷ್ಟು ದಾನವನ್ನ ಮಾಡಬಹುದು. आपे ही शौक से भागना चाहिए, अभी तो बाबा को ताकीद करनी पड़ती, उमंग दिलाना पड़ता, जाकर समझाओ. ತಾವೇ ಆಸಕ್ತಿಯಿಂದ ಓಡಬೇಕಾಗಿದೆ, ಈಗಂತೂ ಬಾಬಾವ್ರಿಗೆ ಉಮಂಗ ಉತ್ಸಾಹವನ್ನ ನೀಡಬೇಕಾಗತ್ತೆ, ತಿಳಿಸಬೇಕಾಗತ್ತೆ.
उसमें भी अच्छा समझा हुआ चाहिए देह अभिमान का तीर लगेगा ಅದರಲ್ಲೂ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋರೇ ಬೇಕಾಗಿದೆ ದೇಹ ಅಭಿಮಾನದವರೆಗೂ ಬಾಣ ನಾಟೋದೇ तलवार में अनेक प्रकार की होती तुम्हारी योग की तलवार बड़ी तीखी चाहिए ಖಡ್ಗದಲ್ಲೂ ಎಷ್ಟೋ ಪ್ರಕಾರ ಇರುತ್ತೆ ತಮ್ಮದು ಯೋಗದ ಖಡ್ಗ ಬಹಳ ತೀಕ್ಷ್ಣವಾಗಿ ಬೇಕಾಗಿದೆ सर्विस का उल्लास चाहिए बहुतों का जाकर कल्याण करे बाबा को याद करने की ऐसी प्रैक्टिस हो जाए जो पिछाड़ी में सिवाय बाबा के और कोई याद ना पड़े तभी तुम राजाई पद पाते ಸೇವೆಯ ಉಲ್ಲಾಸ ಬೇಕಾಗಿ ಬಹಳಷ್ಟು ಜನಕ್ಕೆ ಹೋಗಿ ಕಲ್ಯಾಣ ಮಾಡೋಣ ಬಾಬುರ ನೆನಪು ಮಾಡುವ ಅಭ್ಯಾಸ ಮಾಡಬೇಕು ಅಂತ್ಯದಲ್ಲಿ ಒಬ್ಬ ಬಾಬಾ ಬಿಟ್ಟು ಬೇರೆ ಯಾರು ನೆನಪು ಬರಬಾರದು ಆಗ ಮಾತ್ರ राज्य पदवी सिगते आजकल जो अलग को सिमरे और फिर नारायण को सिमरे बाप और नारायण वर्षे की याद करना परंतु माया कम ಅಂತ್ಯದಲ್ಲಿ ತಂದೆಯನ್ನ ನೆನಪು ಮಾಡಬೇಕು ನಾರಾಯಣನನ್ನ ನೆನಪು ಮಾಡಬೇಕು ತಂದೆ ನಾರಾಯಣ ಅಂದ್ರೆ ಆಸ್ತಿಯನ್ನ ನೆನಪು ಮಾಡಬೇಕು ಆದರೆ ಮಾಯೆಯೂ ಕಡಿಮೆ ಇಲ್ವಲ್ಲ कच्चे तो एकदम देर हो पड़ते हैं उल्टे कर्म का खाता तब बनता जब किसी के नाम रूप में फंस पड़ते कच्चा एकदम ಬಹಳಷ್ಟು ಆಗ್ಬಿಡುತ್ತೆ ಉಲ್ಟಾ ಖಾತೆ ಆಗಾಗತ್ತೆ ಯಾವಾಗ ಬೇರೆಯವರ ನಾಮರೂಪದಲ್ಲಿ ಸಿಕ್ಕಾಕೊಂತೀವಿ एक दो को प्राइवेट चिट्ठियां लिखते हैं देहदारी से प्रीत हो जाती तो उल्टे कर्म का खाता बन जाता है ಒಬ್ಬರು ಇನ್ನೊಬ್ಬರಿಗೆ ಪ್ರೈವೇಟ್ ಪತ್ರವನ್ನು ಬರೀತಾರೆ ದೇಹದಾರಿಗಳ ಜೊತೆ ಪ್ರೀತಿ ಆದಾಗ ಉಲ್ಟಾ ಕರ್ಮದ ಖಾತೆ ಆಗ್ಬಿಡತ್ತೆ बाबा के पास समाचार आते उल्टा सुल्टा काम कर फिर कहते बाबा हो गया ತಂದೆ ಹತ್ರ ಸಮಾಚಾರ ಬರುತ್ತೆ ಉಲ್ಟಾ ಸುಲ್ಟಾ ಕೆಲಸ ಮಾಡಿ ಅಂತಾರೆ ಬಾಬಾ ಈ ರೀತಿ ಆಗೋಯ್ತು अरे खाता उल्टा हो गया ना ये शरीर तो फलित है उसको तुम याद क्यों करते हो बाबा अंತಾರೆ अरे उल्टा खाते ಆಗೋಯ್ತಲ್ಲ ಈ ಶರೀರ ಅಂತೂ ಮಲಿನ ಆಗಿದೆ ಇದನ್ನು ಯಾಕೆ ನೆನಪು ಮಾಡ್ತೀರಾ बाबा कहते मुझे याद करो तो सदैव खुशी रहे आज खुशी में है कल फिर मुर्दा बन जा ತಂದೆ ಅಂತಾರೆ ನನ್ನನ್ನು ನೆನಪು ಮಾಡಿ ಆಗ ಸದಾ ಖುಷಿಯಲ್ಲಿ ಇವತ್ತು ಖುಷಿಯಲ್ಲಿರ್ತಾರೆ ನಾಳೆ ಹೆಣ ಆಗ್ಬಿಡುತ್ತಾರೆ जन्म जन्मांतर नाम रूप में फंसते आते हैं ना स्वर्ग में ये बीमारी नाम रूप की होती नहीं है जन्म जन्मांतर नाम ರೂಪದಲ್ಲಿ ಸಿಕ್ಕಾಕೊಂಡ ಬರ್ತಾರೆ ಸ್ವರ್ಗದಲ್ಲಿ ಈ ಅನಾರೋಗ್ಯ ಹೆಸರು ರೂಪ ಇರೋದೇ ಅಂದ್ರೆ ಸಿಕ್ಕಾಕೊಂಡ वहां तो मौज जीत कुटुंब होता जितने हैं हम आत्मा है शरीर नहीं वो है ही आत्मा अभिमानी है ಅಲ್ಲಿ ಮೋಹ ಜೀತ ಕುಟುಂಬ ಇರುತ್ತೆ ಗೊತ್ತಿರುತ್ತೆ ನಾವು ಆತ್ಮ ಆಗಿದ್ದೀವಿ ದೇಹ ಅಲ್ಲ ಅದಾಗಿದೆ ಆತ್ಮ ಅಭಿಮಾನಿ ಪ್ರಪಂಚ यहाँ है देह अभिमानी दुनिया फिर आधा कलब तुम देही अभिमानी बन जाते हो ಇದಾಗಿದೆ ದೇಹ ಅಭಿಮಾನದ ಪ್ರಪಂಚ ನಂತರ ಅರ್ಧ ಕಲ್ಪ ತಾವು ಆತ್ಮ ಅಭಿಮಾನಿ ಆಗ್ತಾರೆ आप बाबा कहते देह अभिमान छोड़ देही अभिमानी होने से बहुत मीठा शीतल हो जाएंगे ಈಗ ತಂದೆ ತಿಳಿಸ್ಕೊಡ್ತಿದ್ದಾರೆ ನೀವು ದೇಹದ ಅಭಿಮಾನವನ್ನ ಬಿಟ್ಟು ದೇಹಿ ಅಭಿಮಾನಿ ಆಗೋದ್ರಿಂದ ಬಹಳ ಮಧುರ ಶೀತಲ ಆಗ್ಬಿಡ್ತೀರಾ ऐसे बहुत तोड़े हैं पुरुषार्थ कराते रहते बाबा की याद ना बोलो बाबा फरमान करते मुझे याद करो याद रखो ಆ ರೀತಿ ಬಹಳ ಕಡಿಮೆ ಜನ ಇದ್ದಾರೆ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ ತಂದೆಯನ್ನು ಮರಿಬೇಡಿ ತಂದೆಯ ಆಜ್ಞೆ ಆಗಿದೆ ನನ್ನನ್ನು ನೆನಪು ಮಾಡಿ ಚಾರ್ಟ್ ಅನ್ನ ಇಡಿ परंतु माया चार्ट भी रखने नहीं देती ऐसे मीठे बाबा को तो कितना याद करना चाहिए ಆದ್ರೆ ಮಾಯೆ ಚಾರ್ಟ್ ಅನ್ನು ಇಡೋದಕ್ಕೆ ಬಿಡೋದಿಲ್ಲ ಇಂಥ ಮಧುರವಾದ ತಂದೆಯನ್ನ ಎಷ್ಟು ನೆನಪು ಮಾಡಬೇಕಲ್ಲ ये तो पतियों का पति बापों का बाप है बाप को याद कर और फिर दूसरों को भी
आप समान बनाने का पुरुषार्थ करना, इसमें दिलचस्पी बहुत अच्छी रखनी चाहिए. ಇಲ್ಲಂತೂ ಪತಿಗೂ ಪತಿ, ತಂದೆಗೂ ತಂದೆಯಾಗಿದೆ. ತಂದೆಯನ್ನ ನೆನಪು ಮಾಡಿ ನಂತರ ಬೇರೆಯವರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು. ಇದರಲ್ಲಿ ಬಹಳಷ್ಟು ಆಸಕ್ತಿ ಇರಬೇಕಲ್ಲ. सर्वे सबल बच्चों को तो बाप नौकरी से छुड़ा देते, सर्कमस्टेंस दे कहते अब इस धंधे में लग जाओ. ಸೇವಾದಾರಿ ಮಕ್ಕಳನ್ನ ತಂದೆ ನೋಡಿ ಅಂತಾರೆ ನೀವು ಕೆಲಸವನ್ನು ಬಿಡಿ ಅಂತ. ಪರಿಸ್ಥಿತಿಗಳನ್ನ ನೋಡಿ ಅಂತಾರೆ ಇವಾಗ ಈ ಸೇವೆಯಲ್ಲೇ ತೊಡಗಿ. ಏಮ್ ऑब्जेक्ट तो सामने खड़ी है, भक्ति मार्ग में भी चित्रों के आगे याद में बैठते हैं. ಲಕ್ಷ್ಯ ಅಂತೂ ಮುಂದೆ ನಿಂತಿದೆ. ಭಕ್ತಿ ಮಾರ್ಗದಲ್ಲೂ ಚಿತ್ರಗಳು ಮುಂದೆ ಇದೆ, ನೆನಪಿನಲ್ಲಿ ಕುತ್ಕೊಂತಾರಲ್ಲ. तुमको तो सिर्फ आत्मा समझ बाबा को याद करना है, विचित्र बन विचित्र बाप को याद करना, ये मेहनत. ತಮಗಂತೂ ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಬೇಕು, ವಿಚಿತ್ರ ಆಗಿ ವಿಚಿತ್ರ ತಂದೆಯನ್ನ ನೆನಪು ಮಾಡಬೇಕು. ಇದರಲ್ಲಿ ಶ್ರಮ ಇದೆ. विश्व का मालिक बनना कोई मासी का घर नहीं, बाबा कहते मैं विश्व का मालिक नहीं बनता, तुमको बना. ವಿಶ್ವದ ಮಾಲೀಕರಾಗೋದು ಚಿಕ್ಕಮ್ಮನ ಮನೆಯಲ್ಲ. ಬಾಬಾ ಅಂತಾರೆ ನಾನು ವಿಶ್ವದ ಮಾಲೀಕನಾಗೋದಿಲ್ಲ, ತಮ್ಮನ್ನ ಮಾಡ್ತೀನಿ. कितना माता मारना पड़ता, सपूत बच्चे को तो आपे ही होना रहेगा, चिट्ठी लेकर के भी सर्विस में लग जाना चाहिए. ಇಷ್ಟೊಂದು ತಲೆ ಚೆಚ್ಕೋಬೇಕಾಗುತ್ತೆ. ಒಳ್ಳೆ ಮಕ್ಕಳಿಗೆ ತಮಗೆ ಸಂಕಲ್ಪ ಬರುತ್ತೆ, ನಾನು ಹಾಲಿಡೇ ತಗೊಂಡು ಸೇವೆಯಲ್ಲಿ ತೊಡಗಿರ್ತೀನಿ. कई बच्चे को धंधा भी है, मोह भी रहता, बाबा कहते तुम्हारी सब बीमारियां बाहर निकलेगी. ಕೆಲವು ಮಕ್ಕಳಿಗೆ ಬಂಧನನೂ ಇದೆ, ಮೋಹನೂ ಇದೆ. ತಂದೆ ತಿಳಿಸಿದರೆ ಎಲ್ಲಾ ಅನಾರೋಗ್ಯ ಹೊರಗಡೆ ಬರುತ್ತೆ. तुम बाबा को याद करते रहो, माया तुमको हटाने की कोशिश करती है. ನೀವು ತಂದೆಯನ್ನ ನೆನಪು ಮಾಡ್ತಾ ಇರಿ, ಮಾಯೆ ನಿಮ್ಮನ್ನ ಪಕ್ಕಕ್ಕೆ ತಳ್ಳುವ ಪ್ರಯತ್ನ ಅಂತೂ ಮಾಡ್ತಾನೆ ಇರುತ್ತೆ. याद ही मुख्य है, रचयिता और रचना के आदि मध्य अंत का ज्ञान मिला, बाकी और क्या चाहिए. ನೆನಪೇ ಮುಖ್ಯ ಆಗಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯ ಜ್ಞಾನ ಸಿಕ್ಕಿದೆ, ಮತ್ತಿನ್ನೇನು ಬೇಕು. भगवान बच्चे सबको सुख देने का पुरुषार्थ करते, मनसा वाचा कर्मणा किसी को दुख नहीं देते, शीतल होकर चलते तो भाग्य बनता जाता है. ಭಾಗ್ಯವಂತ ಮಕ್ಕಳು ಎಲ್ಲರಿಗೂ ಸುಖವನ್ನ ನೀಡುವ ಪುರುಷಾರ್ಥವನ್ನ ಮಾಡ್ತಾರೆ. ಮನಸ ವಾಚ ಕರ್ಮಣ ಎಂದು ಯಾರಿಗೂ ದಿಕ್ಕವನ್ನ ಕೊಡೋದಿಲ್ಲ, ಶೀತಲವಾಗಿ ನಡೀತಾರೆ. ಅದಕ್ಕೆ ಅವರ ಭಾಗ್ಯ ತಯಾರಾಗ್ತಾ ಹೋಗುತ್ತೆ. अगर कोई नहीं समझते तो समझा जाता इनके भाग्य में नहीं है. ಯಾರಾದ್ರೂ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ತಿಳ್ಕೊಂಡಾಗತ್ತೆ ಇವರ ಭಾಗ್ಯದಲ್ಲಿ ಇಲ್ಲ. जिनके भाग्य में है वो अच्छी रीति सुनते, अनुभव भी सुनाते, क्या क्या करते. ಯಾರ ಭಾಗ್ಯದಲ್ಲಿ ಇತ್ತು ಅವರು ಚೆನ್ನಾಗಿ ಕೇಳ್ತಾರೆ, ಅನುಭವನು ತಿಳಿಸ್ತಾರೆ, ಏನೇನ್ ಮಾಡ್ತಿದ್ರು. आप मालूम पड़ता है जो कुछ किया उससे दुर्गति हुई, सद्गति को तब पाए जब बाबा को याद करे. ಈಗ ಅರ್ಥ ಆಗತ್ತೆ, ಏನೆಲ್ಲ ಮಾಡಿದ್ವಿ ಅದರಿಂದನೇ ದುರ್ಗತಿನೇ ಆಯ್ತು. ಸದ್ಗತಿ ಆವಾಗ ಸಿಗತ್ತೆ ಯಾವಾಗ ತಂದೆಯನ್ನ ನೆನಪು ಮಾಡ್ತೀವಿ. बहुत मुश्किल कोई घंटा आधा घंटा याद करते होंगे, नहीं तो गुटखा खाते रहते हैं. ಬಹಳ ಕಷ್ಟದಿಂದ ಯಾರಾದರೂ ಅರ್ಧ ಗಂಟೆ ಅಥವಾ 1 ಅವರ್ ನೆನಪು ಮಾಡ್ತಿರು, ಮಿಕ್ಕಿದ ಸಮಯ ಎಲ್ಲ ಸಮಯವನ್ನ ಕಳೀತಾ ಇರ್ತಾರೆ. बाबा कहते आधा कलप गुटखा खाया, अब बाप मिला, स्टूडेंट लाइफ तो खुशी होनी चाहिए, परंतु बाबा को गड़ी गड़ी भूल जाते. ಅರ್ಧ ಕಲ್ಪ ತಾವು ತಪ್ಪು ಮಾಡ್ತಾ ಬಂದ, ಈಗ ತಂದೆ ಸಿಕ್ಕಿದ್ದಾರೆ. ಸ್ಟೂಡೆಂಟಿನ ಲೈಫಲ್ಲಿ ಖುಷಿ ಇರಬೇಕಲ್ಲ, ತಂದೆಯನ್ನ ಗಡಿ ಗಡಿ ಮರ್ತೋಗ್ತೀರಾ. बाबा कहते कर्म योगी हो, ये धंधा आदि तो करना ही है, नींद भी कम करना अच्छा है.
ಬಾಬಾ ಅಂತಾರೆ ನೀವು ಕರ್ಮಯೋಗಿ. ವ್ಯಾಪಾರ ಎಲ್ಲ ಮಾಡಲೇಬೇಕು, ಕಡಿಮೆ ನಿದ್ದೆ ಮಾಡೋದು ಒಳ್ಳೆಯದು. ಯಾರ ಮೇ ಕಮಾಯಿ ಹೋಂಗಿ ಖುಷಿ ಭೀ ಹೋಂಗಿ, ಯಾರ ಮೇ ಬೈಡ್ನಾ ಜರೂರಿ. ನೆನಪಿನಲ್ಲಿ ಸಂಪಾದನೆನೂ ಇರುತ್ತೆ, ಖುಷಿನೂ ಇರುತ್ತೆ. ನೆನಪಿನಲ್ಲಿ ಕುತ್ಕೊಳ್ಳೋದು ಅವಶ್ಯಕತೆ. दिन में तो फुर्सत नहीं मिलती, इसलिए रात को समय निकालना चाहिए, याद से बहुत खुशी रहे. ಹಗಲಲ್ಲಿ ಫುರ್ಸತ್ ಸಿಗೋದಿಲ್ಲ, ಅದಕ್ಕೆ ರಾತ್ರಿಯ ಸಮಯ ತೆಗೆಯಬೇಕು, ನೆನಪಿನಲ್ಲಿ ಬಹಳಷ್ಟು ಖುಷಿಯಿರಬೇಕು. किसको बंधन है तो कह सकते हैं हमको तो बाबा से वर्षा लेना है, इसमें कोई रोक नहीं सकता. ಯಾರಿಗಾದರೂ ಬಂಧನ ಇದೆ, ತಿಳಿಸಬಹುದಾಗಿದೆ. ತಂದೆಯಿಂದ ನಾನು ಆಸ್ತಿ ಪಡಿಬೇಕು, ಆಗ ಯಾರು ನಿಮ್ಮನ್ನ ಅಡ್ಡ ಹಾಕೋದಿಲ್ಲ. सिर्फ गवर्नमेंट को जाइए समझाओ विनाश सामने खड़ा है, बाबा कहते मुझे याद करो तो विकर्म विनाश हो. ಗೌರ್ಮೆಂಟ್ ಹೋಗಿ ತಿಳಿಸಿ, ಈಗ ವಿನಾಶ ಮುಂದೆ ನಿಂತಿದೆ, ತಂದೆ ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶ. और ये अंतिम जन्म तो पवित्र रहना, इसलिए हम पवित्र बनते, परंतु कहेंगे ये जिसको ज्ञान की मस्ती हो. ಆದರೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿರಬೇಕು, ಅದಕ್ಕೋಸ್ಕರ ನಾವು ಪವಿತ್ರವಾಗಿದ್ದೀವಿ. ಆದರೆ ಇದನ್ನ ಅವರೇ ತಿಳಿಸ್ತಾರೆ ಯಾರಿಗೆ ಜ್ಞಾನದ ನಶೆ ಇರುತ್ತೆ. ऐसे नहीं यहाँ आकर फिर देहदारियों को याद करते रहो, दे अभिमान में आकर लड़ना झगड़ना जैसे क्रोध का भूत हो जाता. ಆ ರೀತಿನೂ ಅಲ್ಲ, ಇಲ್ಲಿ ಬಂದು ದೇಹದಾರಿಗಳನ್ನ ನೆನಪು ಮಾಡ್ತಾ ಇರೋ ರೀತಿ. ದೇಹ ಅಭಿಮಾನದಲ್ಲಿ ಬಂದು ಜಗಳ ಕಲಹ ಯಾವ ರೀತಿ ಕ್ರೋಧದ ಭೂತನೇ ಬಂದಿರುವ ರೀತಿ. बाबा क्रोध करने वाले की तरह कभी देखते भी नहीं, सर्विस करने वाले से प्यार होता. ಬಾಬಾ ಕ್ರೋಧ ಮಾಡುವ ಕಡೆಗೆ ಎಂದೂ ನೋಡೋದೇ ಇಲ್ಲ, ಸರ್ವಿಸ್ ಮಾಡುವವರ ಕಡೆಗೆ ಪ್ರೀತಿ ಇರುತ್ತೆ. देह अभिमान की चलन दिखाई पड़ती, गुलगुल तब बनेंगे जब बाबा को याद करेंगे. ದೇಹ ಅಭಿಮಾನದ ನಡತೆ ಕಾಣಿಸುತ್ತೆ, ಹೂವು ಆವಾಗ ಆಗ್ತಾರೆ ಯಾವಾಗ ತಂದೆಯನ್ನ ನೆನಪು ಮಾಡಿ. ಮೂಲ ಬಾತ್ ಹೈ ಯೇ, ಏಕ್ ದೋ ಕೋ ದೇಖ್ತೆ ಬಾಬಾ ಕೋ ಯಾದ್ ಕರ್. ಮುಖ್ಯವಾದ ಮಾತು ಇದೆ, ಒಬ್ಬರು ಇನ್ನೊಬ್ಬರನ್ನ ನೋಡ್ತಾ ತಂದೆಯ ನೆನಪು. सर्विस में तो हड्डियां देनी है, ब्राह्मणों को आपस में शीर कंड होकर रहना चाहिए. ಸೇವೆಯಲ್ಲಂತೂ ಮೂಳೆನೇ ಕೊಡಬೇಕು, ಬ್ರಾಹ್ಮಣರು ಪರಸ್ಪರ ಕ್ಷೀರಖಂಡವಾಗಿ ಇರಬೇಕು. लूट पानी नहीं होनी चाहिए, समझ ना होने कारण एक दूसरे से नफरत, बाबा से भी नफरत लाते रहते. ಉಪ್ಪು ನೀರು ಆಗಬಾರ್ದಾಗಿದೆ, ತಿಳುವಳಿಕೆ ಇಲ್ಲದೆ ಕಾರಣ ಒಬ್ಬರು ಇನ್ನೊಬ್ಬರನ್ನ ದ್ವೇಷ ಮಾಡ್ತಾರೆ. ತಂದೆಯ ಜೊತೆನೂ ದ್ವೇಷವನ್ನ ತರ್ತಾರೆ. ऐसे क्या पद पाएंगे, तुमको साक्षात्कार होंगे, फिर उस समय स्मृति आएंगे ये हमने गलती की. ಇಂಥವ್ರು ಏನ್ ಪದವಿ ಪಡಿತಾರೆ, ತಮಗೆ ಸಾಕ್ಷಾತ್ಕಾರ ಆಗತ್ತೆ, ಆ ಸಮಯದಲ್ಲಿ ಸ್ಮೃತಿನೂ ಬರುತ್ತೆ, ಅರೆ ನಾವೇನ್ ತಪ್ಪು ಮಾಡಿದ್ವಿ. बाप फिर कह देते तकदीर में नहीं है तो क्या कर सकते. ಆಗ ತಂದೆ ತಿಳಿಸ್ತಾರೆ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ ಮುಖ್ಯ ಸಾರ. निर्बंधन बनने के लिए ज्ञान की मस्ती हो, देह अभिमान की चलन ना हो. ನಿರ್ಬಂಧನರಾಗಕ್ಕೋಸ್ಕರ ಜ್ಞಾನದ ನಶೆ ಇರಲಿ, ದೇಹ ಅಭಿಮಾನದ ನಡತೆ ಬೇಡ. आपस में लोन पानी होने के संस्कार ना हो, देहदारी से प्यार है तो बंधन मुक्त हो नहीं सकते. ಪರಸ್ಪರ ಉಪ್ಪು ನೀರಿನ ಸಂಸ್ಕಾರ ಬೇಡ, ದೇಹದಾರಿಯ ಜೊತೆ ಪ್ರೀತಿ ಇದ್ದರೆ ಬಂಧನ ಮುಕ್ತರು ಆಗೋದಿಲ್ಲ. ಎರಡನೇದು, कर्मयोगी बनकर रहना, याद में बैठना जरूर. कर्मयोगिಯಾಗಿ ಇರಿ, ನೆನಪಿನಲ್ಲಿ ಖಂಡಿತ ಕೂತ್ಕೊಳ್ಳಿ.
आत्मा अभिमानी बन बहुत मीठा शीतल बनने का पुरुषार्थ करना है, सर्विस में हड्डियां देना है. ಆತ್ಮ ಅಭಿಮಾನಿಯಾಗಿ ಬಹಳ ಮಧುರ ಮತ್ತು ಶೀತಲ ಆಗುವ ಪುರುಷಾರ್ಥ ಮಾಡಿ ಸೇವೆಯಲ್ಲಿ ಮೂಲೆಯನ್ನು ಕೊಡಬೇಕು, ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ನಂತರ श्रीमत से मनमत और जनमत की मिलावट को समाप्त करने वाले सच्चे स्व कल्याणकारी भव. ಶ್ರೀಮತದಿಂದ ಮನ್ಮತ ಮತ್ತೆ ಜನಮತದ ಮಿಕ್ಸಪ್ ಅನ್ನ ಮಾಡುವ ಬದಲು ಸತ್ಯವಾದ ಸ್ವಕಲ್ಯಾಣಿ ಭವ. बाप ने बच्चों को सभी खजाने स्व कल्याण विश्व कल्याण के प्रति प्रीत दिए हैं, लेकिन उन्हें व्यर्थ तरफ लगाना, अकल्याण के कार्य में लगाना, श्रीमत में मनमत जनमत की मिलावट करना, ये अमानत में क्या नात है. ತಂದೆ ಮಕ್ಕಳಿಗೆ ಎಲ್ಲಾ ಖಜಾನೆ ಸ್ವ ಕಲ್ಯಾಣ ಮತ್ತೆ ವಿಶ್ವ ಕಲ್ಯಾಣದ ಪ್ರತಿ ಕೊಟ್ಟಿದೆ. ಆದರೆ ಅದನ್ನ ವ್ಯರ್ಥದ ಕಡೆಗೆ ಉಪಯೋಗಿಸುವಂಥದ್ದು, ಅಕಲ್ಯಾಣದ ಕಾರ್ಯದಲ್ಲಿ ತೊಡಗಿಸುವಂಥದ್ದು, ಶ್ರೀಮತದಲ್ಲಿ ಮನ್ಮತ ಜನಮತವನ್ನ ಮಿಕ್ಸ್ ಮಾಡುವಂಥದ್ದು, ಇದು ತಪ್ಪಾಗಿದೆ. अब इस ज्ञानात और मिलावट को समाप्त कर रूहानियत और रहम को धारण कर. ಈಗ ಇಂತಹ ಮಿಕ್ಸಪ್ ಅನ್ನ ಸಮಾಪ್ತಿ ಮಾಡಿ ಆತ್ಮೀಯತೆ ಮತ್ತು ದಯೆಯನ್ನ ಧಾರಣೆ ಮಾಡಿ. अपने ऊपर और सर्व के ऊपर रहम कर स्व कल्याणी बन. ತಮ್ಮ ಮೇಲೆ ಮತ್ತು ಸರ್ವರ ಮೇಲೆ ಕರುಣೆಯನ್ನ ತೋರಿಸಿ ಸ್ವ ಕಲ್ಯಾಣಿ ಆಗಿ. ಸ್ವಯಂ ಕೋ ದೇಖೋ ಬಾಬಾ ಕೋ ದೇಖೋ ಅವರೋ ಕೋ नहीं. ಸ್ವಯಂ ಅನ್ನ ನೋಡಿ, ತಂದೆಯನ್ನ ನೋಡಿ, ಇತರರನ್ನ ನೋಡಬೇಡಿ. ಸ್ಲೋಗನ್ ಇದೆ, सदा हर्षित वही रह सकते जो कभी भी आकर्षित नहीं होते. ಸದಾ ಹರ್ಷಿತರು ಅವರೇ ಇರಕ್ ಸಾಧ್ಯ, ಯಾರು ಎಂದೂ ಆಕರ್ಷಿತ ಆಗುವುದಿಲ್ಲ. ಅವ್ಯಕ್ತ ಇಶಾರೆ. ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನ್. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳ. बाबा और हम कंबाइंड है. करावनहार बाबा और करने की निमित्त में आत्मा. इसको कहते असोच अर्थात एक की याद. ತಂದೆ ಮತ್ತು ನಾನು, ಇದು ಕಂಬೈನ್ಡ್ ಸ್ಥಿತಿಯಾಗಿದೆ. ಮಾಡಿಸುವಂತವರು ಬಾಬಾ, ಮಾಡುವಂತಹ ನಿಮಿತ್ತ ನಾನು ಆತ್ಮನಾಗಿ. ಇದಕ್ಕೆ ತಿಳಿಸಲಾಗುತ್ತೆ, ಯೋಚನೆ ಮಾಡದಿರುವಂತವರು ಅಂದರೆ ಒಬ್ಬರ ನೆನಪಿನಲ್ಲಿ ಇರುವಂತವರು. ಶುಭ ಚಿಂತನ್ ಮೇ ರಹನೆ ವಾಲೆ ಕೋ ಕಭಿ ಚಿಂತಾ ನಹಿ ಹೋ. ಶುಭ ಚಿಂತನೆಯಲ್ಲಿ ಇರುವಂತವರಿಗೆ ಎಂದೂ ಚಿಂತೆ ಆಗೋದೇ ಇಲ್ಲ. जैसे बाप और आप कंबाइंड हो, शरीर और आत्मा कंबाइंड है, आपका भविष्य विष्णु स्वरूप कंबाइंड है. ಯಾವ ರೀತಿ ತಂದೆ ಮತ್ತು ತಾವು ಕಂಬೈಂಡ್ ಆಗಿದ್ದೀರಾ, ದೇಹ ಮತ್ತು ಆತ್ಮ ಎರಡೂ ಕಂಬೈಂಡ್ ಆಗಿದೆ, ನಿಮ್ಮ ಭವಿಷ್ಯ ವಿಷ್ಣು ಸ್ವರೂಪನು ಕಂಬೈಂಡ್ ಆಗಿದೆ. ऐसे स्व सेवा और सर्व की सेवा कंबाइंड हो तब महान काम सफलता ज्यादा मिले. ಈ ರೀತಿ ಸ್ವಸೇವೆ ಸರ್ವರ ಸೇವೆ ಕಂಬೈಂಡ್ ಆಗಿರುತ್ತೆ, ಆಗ ಶ್ರಮ ಕಡಿಮೆ, ಸಫಲತೆ ಜಾಸ್ತಿ ಸಿಗತ್ತೆ.